ತಗೊಳ್ಳೋಕ್ಕೆ ಪ್ರೇರಣೆ ಏನು? ಓ, ಒಂದು ಸೆಂಟೆನ್ಸ್ ಹಾಕೋಕ್ಕಾಗಲ್ಲ. ಹೇಳಿ ಹಾಂ, ಹೇಳಿ ಪರವಾಗಿಲ್ಲ. ಮೊದಲನೇ ಕಾರಣ ನನ್ನ ನಾಟಕ, ನಿಜಗುಣ ಶಿವಯೋಗಿ ನಾಟಕ. ಆ ನಾಟಕದಲ್ಲಿ ಇದು 71ರಲ್ಲಿ ನಡೆದು 71, ಅದಕ್ಕಿಂತ ಮುಂಚೆ 69 ಒಂದು ಸನ್ನಿವೇಶ ಬೇಂದ್ರವರು. ಸರಿ. ಬೇಂದ್ರ ಹತ್ರ ನಿರೀಕ್ಷೆ ಅಂತೇಳಿ ನನ್ನ ಮಿಸ್ಸಸ್ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೆ. ಅದಕ್ಕೆ ಮುಂದೆ ಬರೆಸಲಿಕ್ಕೆ ಅಲ್ಲಿಗೆ ಹೋದೆ, ಧಾರವಾಡಕ್ಕೆ ಹೋಗೋದಕ್ಕೆ ಅವ್ರನ್ನೇ ಸಾಯಂಕಾಲ 6 ಗಂಟೆಗೆ ಹೋದ್ವಿ. ಸುಮಾರು 9:30 ಗಂಟೆವರೆಗೂ ಮಾತನಾಡಿ ಕಳಿಸಿದ್ರೆ ಅದನ್ನು ನನ್ನ ಹಾಡು ಆಡಿಸಿ ನಾನು ಎಷ್ಟು ಆವೇಶ ಬಂದ್ಬಿಡ್ತು ಅಂತ ಹೇಳಿದ್ರೆ, ಆಗ ತಾನು ತೀರ್ಕೊಂಡು 1 ವರ್ಷ ಆಗಿತ್ತು. ಇನ್ನೂ ಇತ್ತು ಅಮ್ಮನಿಗೆ. ಅದರಿಂದ ಹಾಡ್ತಾ ನನಗೆ ಅಳು ಬಂದ್ಬಿಡ್ತು. 3ನೇ ಪದ್ಯಕ್ಕೆ ಬಂದಿದ್ದೆ, 5 ಪದ್ಯ ಇತ್ತು ಅದರಲ್ಲಿ. 3ನೇ ಪದ್ಯ ಬಂದಿದ್ದೆ. 3ನೇ ಪದ್ಯ ಹಾಡುವಾಗ ನಿಗರಣೆ ಬಿಟ್ಟು ಅವರು ಕಿಚ್ಚಿಬಿಟ್ರು. ಬೇಂದ್ರವರು ಕಿಚ್ಚಿಬಿಟ್ಟು ನಿಲ್ಸು ಸಾಕು ಅಂತ ತಂದುಬಿಟ್ರು. ಅದು ಹೇಳಿದ್ರು, ನನ್ನ ಮಗ 19 ವರ್ಷ ಮಗ ಸತ್ತ ಆಗಲಿಲ್ಲ, ನನ್ನ ಹೆಂಡತಿ ಸತ್ತ ಆಗಲಿಲ್ಲ, ನಾನು 5-6 ವರ್ಷ ಮಗುವಾಗಿದ್ದ ಎತ್ತಿರ್ಬೋದು, ಈಚೆಗೆ ನನಗೆ ಗೊತ್ತಿಲ್ಲ, ನನಗೆ ತೊಳಸ್ಬಿಟ್ಟೆ ನೀನು ಅಂತ ಅಂದ್ಬಿಟ್ಟು ಭಾಳ ಬಿಕ್ಕಿ ಅಡಗಿಸ್ಕೊಂಬಿಟ್ಟು ಹತ್ಬಿಟ್ಟು ಕಳಿಸಿ ನಾನು ಬರ್ತೀನಿ ಅಂದ್ಬಿಟ್ಟು ಹೊರಟಿದೆ. ಬೆಳಗ್ಗೆ ಬನ್ನಿ 8 ಗಂಟೆಗೆ ನೀವು ನಿರೀಕ್ಷೆ ಬರೆದಿಟ್ಟಿರ್ತೀನಿ ಮುನ್ನಡಿನ ಅಂತ ಹೇಳಿದರು. ಸರಿ, ಎದ್ದು ಬರುವಾಗ ನಿಮ್ಮ ಅತ್ತೆ ಮದುವೆ ಆಗಲ್ವಾ ಅಂತಂದರು. ಇಲ್ಲ ಅಂತಂದೆ. ಸರಿ, ಮಾತಾಡಲಿಲ್ಲ, ಬಂದುಬಿಟ್ಟೆ. ಸರಿ, ಬಂದಾದಮೇಲೆ ನಾವು ಬೆಳಗ್ಗೆ 8 ಗಂಟೆಗೆ ನಾನು ಹೋದೆ. ಅವ್ರು ಒಳಗಡೆ ಇದ್ದರು, ಈಚೆ ಮಾಮನ ಬೇನೆ ಮನೆ ಕೂತಿದ್ರು, ಮಾಮನ ಬೇನೆ ಕೂತಿದ್ರು. ಮತ್ತು ಅದೇನು ಪುಸ್ತಕ, ನಮ್ಮಪ್ಪ ಮರಳೇ ಇಲ್ಲ, ನಿದ್ದೆನೇ ಮಾಡಲಿಲ್ಲ, ಬೆಡ್ನೇ ಬಿಟ್ಟನಿಲ್ಲ, ಸುಮ್ಮನೆ ನಿಮ್ಮ ಪುಸ್ತಕ ಹಿಡ್ಕೊಂಡು ಓದ್ಕೊಂಡು ಹೋಗ್ಕೊಂಡು ಆ ಕಡೆ ಈ ಕಡೆ ಸುಮ್ಮನೆ ಒದ್ದಾಡ್ತಾಯಿದ್ರು. ಬೆಳಗ್ಗೆ 6 ಗಂಟೆ 10 ಗಂಟೆಯಿಂದ ಸಾಯಂಕಾಲ ಬೆಳಗ್ಗೆ 6 ಗಂಟೆವರೆಗೂ ಈಗ ತಾನು ಸ್ನಾನಕ್ಕೆ ಹೋಗಿದ್ದಾರೆ. ಅದೇನು ಪುಸ್ತಕ ಅದು ಅಂತ ಹೇಳ್ತಾರೆ. ಆಟೋ ಕೇಳ್ಕೊಂಡು ಓಡಿ ಬಂದ್ಬಿಟ್ಟು ಅಲ್ಲಿಂದ ಹೊರಗಡೆಯಿಂದ ಬರಲ್ಲೇ ನಿಮ್ಮ ಮತ್ತೆ ಮದುವೆ ಆ ಕಡೆ ಬಂದ್ಬಿಟ್ರೆ ತಗೊಂಡು ಅನ್ಕೊಂಡು ಬರೋಲ್ಲೇ ಬಂದ್ಬಿಟ್ರೆ ಅಂದ್ಕೊಂಡು ಬಂದು ಇಲ್ಲ ಆಗೋದಿಲ್ಲ ಅಂತ 3 ಗಂಟೆ ವಾದ ಮಾಡಿದ್ರು. ನಿಮ್ಮ ಮದುವೆ ಆಗಲೇಬೇಕು, ಇಂತಹ ರಸಿಕ ಹಾಗೆ ಉಳ್ಕೊಳ್ಳಿ ಸಾಧ್ಯ ಇಲ್ಲ, ನೀನು ಮತ್ತೆ ಮದುವೆ ಪತಿ ಆಗಬೇಕು, ಆಗಿಲ್ಲ ನೀನು ಸೆಮಿನಿಗೆ ಹೋಗಿ ನಾನು ಸತಿಯಾಗಿ ಒಂದು ಸ್ವೀಕರಿಸುವಂತ ಬೇಡಬೇಕು, ಪತಿಯಾದ ಬದಿಪತಿಯ ಸತಿಯಾದ ಬದಿಪತಿಯ ಅದು ಅನ್ನೋ ಮಾರ್ಗನೇ ಇಲ್ಲ ನಿನಗೆ ಅಂತ ಸೋತು 3 ಗಂಟೆ ಆರ್ಗ್ಯೂ ಮಾಡಿ ಸೋತು ಕಳಿಸಿ ಮಾತಾಡಿದ್ರೆ ಈ ಮಾತಾಡು. ಸರ್ ನಾನು ಸತ್ಯ ಆಯ್ತೇನೆ ಅಂತ ಸರಿ, ಭಗವಂತ ಒಳ್ಳೆ ಮಾಡಿ ಹೋಗಿ ಮತ್ತೆ ಆಶೀರ್ವಾದ ಮಾಡಿ ಕಳಿಸ್ತು. ಅದು ಫಸ್ಟ್ ಪ್ರೇರಣೆ. ಸೆಕೆಂಡ್ ಬಿಟ್ಟು 71ರಲ್ಲಿ ನಾನು ನಾಟಕ ಮಾಡಿದೆ, ನಿಜಗುಣ ಶಿವ ಪಾತ್ರ ಮಾಡಿದೆ. ಅಲ್ಲಿ ಗುರುಗಳೇ ಶಂಭುಲಿಂಗನ ಬೆಟ್ಟ ನನ್ನ ಕೈ ಬೀಸಿ ಕರೆಯುತ್ತಿದೆ ಅಂತ ಒಂದು ಸೆಂಟೆನ್ಸ್ ಬರ್ತದೆ. ಆ ಸೆಂಟೆನ್ಸು ನಾಟಕ ಮುಗಿದು 2-3 ವರ್ಷ ಆದರೂ ಕೂಡ ನಾ ಕೋರ್ಟ್ಗೆ ಹೋಯ್ತಿದ್ರು ಕೂಡ ನೀ ಬಾ ಅಂತ ಬೆಟ್ಟ ಕೈ ಕರೆದಿದ್ದು, ಈ ಬೆಟ್ಟನ್ನು ಕರೆದು ಬಾ ಅಂತ. ದಾರಿ ಹೋಯ್ತಿದ್ರು ಕೂಡ ಸೈಕಲ್ ಕೋರ್ಟ್ಗೆ ಹೋಯ್ತಿದ್ರು ಕೂಡ ನೀ ಬಾ ಅಂತ ಕರೆಯೋದು. 2 ವರ್ಷಗಳ ಕಾಲ ಹ್ಯಾಲ್ಸಿನೇಷನ್ ಆಗ್ಬಿಡ್ತು. ಹ್ಯಾಲ್ಸಿನೇಷನ್ ಆಗಿ ನನ್ನ ಎಳೆಕೆರೆ ಬಿಡ್ತು ಈ ನಾಟಕ. ಅದು ಇದೇನು ಮಾಡಿದಪ್ಪ ಅಂಥೇಳಿ ತರ್ಸ್ಕೊಳಕ್ಕಾಗಿಲ್ಲ, ಯಾಕೋ ನಡ್ಕೊಂಡೋಯ್ತು. ಆಮೇಲೆ 73-74ರಲ್ಲಿ ಕೋಚ್ ಎಂಬಸತ್ನವರಿಗೆ ಗಂಟು ಬಿದ್ದೆ, ಈ ಕೈವಲ್ಲಿ ಪದ್ಯನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿಕೊಡಿ ಅಂತ. ಅವರು ಇವ್ನು ಸಿಕ್ಕೋದಿಲ್ಲ ಕಣ್ರಿ ಇಂಗ್ಲೀಷಿಗೆ ಅಂತ ತಂದರು. ಇಂಗ್ಲೀಷ್ ಭಾಷೆ ಬರಲಾರ್ದು ಇವನ್ನ, ಅದಾಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಡಿಸಪಾಯಿಂಟಾಗಿ ಕೂತ್ಬಿಟ್ಟೆ. ಬಟ್ ನನಗೆ ಇದು ಮಾಡಬೇಕಂತ ಚಪಲ ಇತ್ತು. ನಾನು ಇಂಗ್ಲೀಷ್ ತುಂಬ ಚೆಂದಿದ್ದೆ ನಾನು. ಸರಿ, ಮಾಡಬೇಕಂತ ಹೇಳ್ಬಿಟ್ಟು 1-2 ಮಾಡಿದೆ. ಯಾಕಂದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ನಿಲ್ಲಿಸ್ಬಿಟ್ಟಿದ್ದೆ. ಅಡುಗೆ 1 ವರ್ಷ ಆದಮೇಲೆ ನನಗೆ ಕೇಳಿ 1 ವರ್ಷ ಆದಮೇಲೆ ಅವರು ನಮ್ಮನ್ನು ಕಾರ್ಡ್ ಬರೆದ್ರು, ಕೋಚ್ ಎಂಬಸಪ್ಪ ವಿರೂಪಾಕ್ಷಪ್ಪ ಮುಧೋಳ್ ಅಂತೇಳಿ ಒಬ್ಬರು ಹುಬ್ಬಳ್ಳಿದ್ದಾರೆ ಅಡ್ವೊಕೇಟು. ಅವರು ಈಶಾವಾಸ್ಯ ಉಪನಿಷತ್ತನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಮತ್ತು ನಿಜಗುಣ ಶಿವಯೋಗಿನ ಕೂಡ 9 ಪದ್ಯ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅದು ನೋಡಿಬಿಟ್ಟು ಮಾಸ್ಟರ್ ರ್ಯಾನಡೆ ಅವರು ಹ್ಯಾಡ್ ನಿಜಗುಣ ನೋನ್ ಇಂಗ್ಲೀಷ್ ಈ ಕುಂಟರ್ ರಿಟರ್ನ್ ಬೆಟರ್ ದೆನ್ ದಿಸ್ ಅಂತ ಬರೆದಿದ್ದಾರೆ. ಅದರಲ್ಲಿ ಅಂದರೆ ಅವರೆಷ್ಟು ಮಟ್ಟ ಮಾಡಿರ್ಬೋದು, ಮಾಸ್ಟರ್ ರ್ಯಾನಡೆ ಅರ್ಥ ಬರೀಬೇಕಾದ್ರೆ ಅವೆಷ್ಟು ಚೆನ್ನಾಗಿ ಮಾಡಿರ್ಬೋದು. ನೀವು ನೋಡಿ ಬರ್ರಿ ಅವ್ರನ್ನ, ಇದ್ದಾರೆ ಜೀವಂತ ಇದ್ದಾರೆ, ನೀವು ಹೋಗಿ ಅಂತ ಕಾರು ಬರೆದ್ರು. ನಾವು ಓಡಿದೆ ಹುಬ್ಬಳ್ಳಿಗೆ ಹೋದ್ರೆ ಅವರು ಪರ್ಲೈಟ್ ಕೊಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ. 85 ವರ್ಷ ಮುದುಕ, ಈ ಕೈ ಕಾಲು 2 ಬರ್ತಾಯಿಲ್ಲ, ಮಾತು ಸ್ವಲ್ಪ ಕೊಟ್ಟು ಪಿಚೆ ಆಗಿಬಿಟ್ಟಿದೆ. ಏನಿಲ್ಲ. ಆಮೇಲೆ ಹೋಗಿ ನಮಸ್ಕಾರ ಮಾಡಿದೆ. ಏನು ಬಂದ್ರಿ, ಯಾವ ಊರವರು ಅಂತೆಲ್ಲ ಕೇಳಿದ್ರು. ಹೀಗೆ ಅಂತಂದು ಅವ್ರು ಒಳ್ಳೆ ಸುಮ್ಮಬಿಟ್ರು. ನೋಡಿ, ಅದನ್ನ ಟ್ರಾನ್ಸ್ಲೇಟ್ ಮಾಡಿ 40 ವರ್ಷ ಆಯಿತು, ಯಾರೂ ಕೇಳಲಿಲ್ಲ, ನೀವು ಇಬ್ಬರಿಗೆ ಕೊಡಲಿಕ್ಕೆ ಇಲ್ಲ ನನ್ನ ಹತ್ರ. ನನ್ನ ಮಗಳು ಅದನ್ನು ವೇಸ್ಟ್ ಬಂದು ಒಳಗೆ ಬಿಟ್ಟಿದ್ದಾಳೆ, ಅದಿಲ್ಲ ನನ್ನ ತಗೊಳ್ಳಿಕ್ಕೆ, ಈಗ ಬರಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತ ಅವರೊಳಗೆ ನಾನು ಇಬ್ಬರು ಒಂದು ಅರ್ಧ ಗಂಟೆ ಬರುತ್ವಿ. ಹತ್ತು ಮೇಲೆ ಅವ್ರು ನಾನು ಹೇಳಿದೆ, ನಾನು ಮಾಡಬೇಕು ಅನ್ನೋ ಆಸೆ ಇದೆ, ನಾನು ಮಾಡಲಿಕ್ಕೆ ವೆಕಬ್ಲರಿ ಸಾಕಾಯ್ತಾ ಇಲ್ಲ, ಇಂಗ್ಲೀಷ್ ವೆಕಬ್ಲರಿ ಅಂತಂದೆ. ಲ್ಯಾಂಗ್ವೇಜ್ ಇಸ್ ನಾಟ್ ಎ ಪ್ರಾಬ್ಲಮ್, ಡೋಂಟ್ ಬಾದರ್ ಅಬೌಟ್ ಇಟ್, ಯು ಲೀವ್ ದ ಲೆವನ್ ಇಸ್ ಗುಣ, ಇಟ್ ಆಟೋಮ್ಯಾಟಿಕಲಿ ಕಮ್, ಯು ಗೋ ಹೆಡ್ ಅಂತಂದ್ರೆ ಅವರು. ಅದು ನನ್ನನ್ನು ಭಾಳ ಕಾಡ್ತು ಬರಬೇಕು ಅಂಥೇಳಿ. ಸೊ ಫಸ್ಟ್ ನಿರಿಗೆ ಬೆಂದೇವರು, ಸೆಕೆಂಡ್ ನಾಟಕ, ಥರ್ಡ್ ಇದು ನನಗೆ ಭಾಳ ಒತ್ತಾಯ ಕೊಡ್ತು. ಆದರೆ ಈ ಸಣ್ಣ ಮಕ್ಕಳು
ಕೇವಲ ಅವ್ರಿಗೆ ಸುಮಾರು 4 ವರ್ಷ 5 ವರ್ಷ ಇತ್ತು ಎಲ್ಲ ಸಣ್ಣ ಮಕ್ಕಳಿಗೆ. ಆ ಮಕ್ಕಳ ಸೆಳೆತ ಬೀಳಿಲ್ಲ ನಾನು. ಈ ಕಡೆ ಸೆಳೆತ ಆ ಕಡೆ ಇರುತ್ತೆ. ಇದು ಭಾಳ ತುಂಬ ತೊಂದರೆ ಕೊಟ್ಬಿಟ್ಟು ನನಗೆ. ಸುಮಾರು ನಾನು 76 ಗಂಟೆ ಆಗೋ ಮಾಡಿದೆ. 76ರಲ್ಲಿ ಆಗನೇ ಇಲ್ಲ. ಬಿಟ್ಬಿಟ್ಟೆ ಕೊಟ್ಬಿಟ್ಟು ನಾನು ಪ್ರೆಸ್ ಸ್ಟಾರ್ಟ್ ಮಾಡ್ಕೊಂಡೆ. 76 80 ಗಂಟೆ ಬಂದೆ. ಇಷ್ಟು ಸೆಳೆತ ಇತ್ತು. ಅಷ್ಟೊತ್ತಿಗೆ 16ಕ್ಕೆ ಮಗಳ ಮದುವೆ ಮಾಡಿದೆ. ಆ 2 ಮಕ್ಕಳು ತಗೊಂಡು ಸ್ಕೂಲ್ ಸೇರಿಸ್ಬಿಟ್ಟೆ. ಅದು ಸವಾಯ್ಕೆ ಮಾಡಿ